ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಪಾಕ ಸಂಗಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇವತ್ತು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಚಟಪಟ ಆಲೂಗಡ್ಡೆ ಸ್ಯಾಂಡ್ವಿಚ್ನ ಸುಲಭವಾಗಿ ಮನೆ ಒಳಗಡೆ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಮೊದಲು ಸ್ಯಾಂಡ್ವಿಚ್ಗೆ ಬೇಕಾಗಿರುವಂತಹ ಗ್ರೀನ್ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು, 3 ಮೆಣಸಿನಕಾಯಿ, ಖಾರ ಹೆಚ್ಚಬೇಕಾಗಿದ್ದರೆ ಇನ್ನೂ ಹೆಚ್ಚು ಮೆಣಸಿನಕಾಯಿ ಹಾಕ್ಕೊಳ್ರಿ, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಚಾಟ್ ಮಸಾಲ, 10 ರಿಂದ 12 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚಷ್ಟು ಹಸಿ ಶುಂಠಿ, ಅರ್ಧ ಟೀ ಸ್ಪೂನಷ್ಟು ಉಪ್ಪು, 2 ಟೀ ಸ್ಪೂನಷ್ಟು ಪುಟಾಣಿ, ಸ್ವಲ್ಪ ಸಿಹಿ ಇಷ್ಟಪಡ್ತಿದ್ರೆ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನೂ ಸೇರಿಸ್ಕೋಬಹುದು. ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಅದರಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ 1 ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂದಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕಬೇಕು. ಹೀಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1/4 ಟೀ ಸ್ಪೂನಷ್ಟು ಇಂಗು, 1 ಇಂಚಷ್ಟು ಹೆರಿದಿರೋ ಹಸಿ ಶುಂಠಿ, ಇವನ್ನೆಲ್ಲ ಹಾಕಿ ಸರಿಯಾಗಿ ಕೈಯಾಡಿಸ್ಕೋಬೇಕು. ಸ್ವಲ್ಪ ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಒಂದು ಅರ್ಧ ನಿಮಿಷದವರೆಗೂ ಕೈಯಾಡಿಸ್ಬೇಕು. ಅಲ್ಲಿ 2 ಸಣ್ಣದಾಗಿ ಹೆಚ್ಚಿರೋ ಉಳ್ಳಾಗಡ್ಡಿ, ಜೊತೆಗೆ 2 ಸಣ್ಣದಾಗಿ ಹೆಚ್ಚಿರೋ ಮೆಣಸಿನಕಾಯಿ, ಬೇಡಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಇವನು ಸಹಿತ 2 ರಿಂದ 3 ನಿಮಿಷ ತಾಳಿಸ್ಕೋಬೇಕು. ಉಳ್ಳಾಗಡ್ಡಿ ಸ್ವಲ್ಪ ಬೈದು ಹೊಂಬಣ್ಣಕ್ಕೆ ಬಂದ ಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನಷ್ಟು ಖಾರದ ಪುಡಿ, 1 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ನಿಮಿಷದವರೆಗೂ ತಾಳಿಸ್ಕೋಬೇಕು. ಆಮೇಲೆ ಬೇಯಿಸಿ ಸಿಪ್ಪೆ ತೆಗೆದಿರೋ 4 ಮಧ್ಯಮ ಗಾತ್ರದ ಆಲೂಗಡ್ಡೆನ ಸರಿಯಾಗಿ ಮ್ಯಾಶ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು. ಜೊತೆಗೆ 1 ಟೀ ಸ್ಪೂನಷ್ಟು ಉಪ್ಪು, ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕಿ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಬಹಳ ಸಿಂಪಲ್ಲಾಗಿ ನಾವು ಸ್ಯಾಂಡ್ವಿಚ್ಗೆ ಬಳಸೋ ಈ ಆಲೂಗಡ್ಡೆ ಮಸಾಲ ಫಿಲ್ಲಿಂಗ್ನ ರೆಡಿ ಮಾಡ್ಕೋಬಹುದು. ಈಗ 1 ಸ್ಲೈಸ್ ಬ್ರೆಡ್ ಮೇಲೆ ಟೀ ಸ್ಪೂನಷ್ಟು ಗ್ರೀನ್ ಚಟ್ನಿನ ಹಾಕಿ ಎಲ್ಲ ಕಡೆ ಆಗೋ ಥರ ಸವರ್ಕೊಳ್ಳೋಣ. ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ನೀವು ಹೆಚ್ಚು ಕಡಿಮೆ ಬಳಸ್ಕೋಬಹುದು. ಇದಕ್ಕೆ 2 ಟೀ ಸ್ಪೂನಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಆಲೂಗಡ್ಡೆ ಮಸಾಲನ ಹಾಕಿ ಎಲ್ಲ ಕಡೆ ಆಗೋ ಥರ ಸವರ್ಕೊಳ್ಳೋಣ. ಆಮೇಲೆ ಇನ್ನೊಂದು ಸ್ಲೈಸ್ ಬ್ರೆಡ್ನ ತೊಗೊಂಡು 1 ಟೀ ಸ್ಪೂನಷ್ಟು ಟೊಮೆಟೊ ಕೆಚಪ್ನ ಬ್ರೆಡ್ನ ಎಲ್ಲ ಭಾಗಗಳಲ್ಲಿ ಆಗೋ ಥರ ಸವರ್ಕೋಬೇಕು. ಗ್ರೀನ್ ಚಟ್ನಿ ಮತ್ತು ಕೆಚಪ್ ಹುಳಿ, ಖಾರ, ಸಿಹಿ ಮಿಶ್ರಿತ ಒಳ್ಳೆ ರುಚಿನ ಕೊಡ್ತಾವೆ. ಅಂದರೆ ಬರೀ ನೀವು ಆಲೂಗಡ್ಡೆ ಮಸಾಲ ಫಿಲ್ಲಿಂಗ್ನ ಮಾತ್ರ ಬಳಸಿನೂ ಸ್ಯಾಂಡ್ವಿಚ್ ಮಾಡ್ಕೋಬಹುದು. ಆಲೂಗಡ್ಡೆ ಮಸಾಲ ಇರೋ ಬ್ರೆಡ್ ಸ್ಲೈಸ್ ಮೇಲೆ ಕೆಚಪ್ ಸವರಿರೋ ಬ್ರೆಡ್ ಸ್ಲೈಸ್ನ ಮುಚ್ಚಿ ಒಂದು ಹಂಚನ್ನ ಬಿಸಿಗಿಟ್ಕೊಂಡು ಅದರಲ್ಲಿ 1/4 ಟೀ ಸ್ಪೂನಷ್ಟು ಬೆಣ್ಣೆ ಅಥವಾ ತುಪ್ಪನ ಹಾಕಿ ಮಧ್ಯಮ ಉರಿಯಲ್ಲಿ ಒಂದು ಅರ್ಧ ನಿಮಿಷದಷ್ಟು ಬೇಯಿಸಿ, ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೆಣ್ಣೆನ ಇನ್ನೊಂದು ಬದಿಯಲ್ಲಿ ಸವರಿ ಹೊರಳಿಸಿ ಹಾಕಿ ಅದನ್ನು ಒಂದು ಅರ್ಧ ನಿಮಿಷದವರೆಗೂ ಬೇಯಿಸಿದ್ರೆ ರುಚಿಯಾಗಿರೋ ಆಲೂಗಡ್ಡೆ ಸ್ಯಾಂಡ್ವಿಚ್ ರೆಡಿ. ರೆಸ್ಟೋರೆಂಟಲ್ಲಿ ಸಿಗುವಂತಹ ಸ್ಯಾಂಡ್ವಿಚ್ನ ನಾವು ರುಚಿಯಾಗಿ ಮನೆ ಒಳಗಡೆ ಮಾಡ್ಕೊಂಡು ತಿನ್ನಬಹುದು. ಮಕ್ಕಳು, ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಲಘೂನ ಸಿಗೋಣ ಅಂತ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.